ಇವತ್ತು ನಮಗೆ ಸ್ಪೆಷಲ್ ಆಗಿರುವಂತಹ ಒಂದು ಪುಲಾವ್ ಮಾಡೋದು ಯಾವ ರೀತಿ ನೋಡೋಣ. ಹಬ್ಬಗಳಿಗೆ ಅಥವಾ ನೆಂಟರು ಬಂದಾಗೆಲ್ಲ ಮಾಡಲಿಕ್ಕೆ ತುಂಬ ಒಳ್ಳೆಯದಾಗುತ್ತೆ ಈ ಪುಲಾವ್. ಫಸ್ಟ್ ನಮಗೆ ಇದಕ್ಕೆ ಬೇಕಾದ್ದು ನಮ್ಮದು ಕಾಬೂಲು ಕಡಲೆ ಅಥವಾ ಬಿಳಿ ಕಡಲೆ ಇದೆಯಲ್ಲ, ಅದನ್ನು 5ರಿಂದ 6 ಗಂಟೆ ನೆನೆಸಿ ಇಟ್ಕೋಬೇಕು. ಇನ್ನು ಇದಕ್ಕೆ ಬೇಕಾದ ತರಕಾರಿಗಳು: ಒಂದು ಮೀಡಿಯಮ್ ಸೈಜಿದು ಆಲೂಗಡ್ಡೆ, 2 ಸಣ್ಣ ಸಣ್ಣ ಕ್ಯಾರೆಟ್, ಮತ್ತು 2 ಟೊಮೆಟೊ ಹಣ್ಣು, ಮತ್ತು 1 ಕೈ ಹಿಡಿಯಷ್ಟು ಬೀನ್ಸನ್ನು ತಗೊಂಡಿದ್ದೀನಿ, 1 ಈರುಳ್ಳಿ. ಇದನ್ನೆಲ್ಲ ಪಲಾವಿಗೆ ಆಗುವ ಆ ಸೈಜಿಗೆ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ. ಮೇಯ್ನ್ ಇಂಗ್ರೀಡಿಯೆಂಟ್ ಅಂದರೆ ತೆಂಗಿನಕಾಯಿ ಹಾಲು. ಒಂದು ಅರ್ಧ ತೆಂಗಿನಕಾಯಿದು ಹಾಲನ್ನು ತೆಗೆದು ಸೈಡಿಗೆ ಇಟ್ಕೊಳ್ಳೋಣ. ಇನ್ನು ನಮಗೆ ನಮಗೆ ಯಾವ ರೈಸು, ಸೋನಾ ಮಸೂರಿ, ಜೀರಿಗೆ ರೈಸಲ್ಲೆಲ್ಲ ಮಾಡ್ಬೋದು, ಆದರೆ ನಾನಿವಾಗ ಬಾಸ್ಮತಿ ರೈಸಲ್ಲಿ ಸಹ ಮಾಡ್ಬೋದು. ನಾನಿವಾಗ ಸೋನಾ ಮಸೂರಿ ನಾರ್ಮಲಾಗಿ ಮಾಡ್ತಾಯಿದ್ದೀನಿ. 3 ಕಪ್ ಸೋನಾ ಮಸೂರಿ ಅಕ್ಕಿಯನ್ನು ತಗೊಂಡಿದ್ದೀನಿ. ಇದನ್ನು ಸಹ ಕ್ಲೀನ್ ಮಾಡಿ ಸೈಡಿಗೆ ಇಟ್ಕೊಳ್ಳೋಣ. ಇನ್ನು ಇದಕ್ಕೊಂದು ಮಸಾಲೆಯನ್ನು ರೆಡಿ ಮಾಡಬೇಕು. ಅದಕ್ಕೋಸ್ಕರ ಮಿಕ್ಸಿ ಜಾರಿಗೆ ಸ್ವಲ್ಪ ಶುಂಠಿಯನ್ನು ಹಾಕಿದ್ದೀನಿ, ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ. ಅದಕ್ಕೊಟ್ಟಿಗೆ ಸಣ್ಣ ಸಣ್ಣ ಈರುಳ್ಳಿ, ಸಾಂಬಾರು ಈರುಳ್ಳಿ ಇದ್ದರೆ, ಇಲ್ಲಾಂದರೆ ನಾರ್ಮಲ್ ಈರುಳ್ಳಿ ಒಂದು ಅರ್ಧ ಈರುಳ್ಳಿಯನ್ನು ಹಾಕಿ, ಖಾರಕ್ಕನುಸಾರ ಹಸಿಮೆಣಸಿನಕಾಯಿ, ಇದನ್ನು ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ಇನ್ನು ಒಂದು ಪ್ರೆಷರ್ ಕುಕ್ಕರನ್ನು ಬಿಸಿ ಆಗಲಿಕ್ಕಿಟ್ಟು, ಬಿಸಿ ಆದ ಮೇಲೆ ಅದಕ್ಕೆ 1 ಚಮಚ ತುಪ್ಪವನ್ನು ಹಾಕಬೇಕು. ಅದರೊಟ್ಟಿಗೆ 2 ಅಥವಾ 3 ಚಮಚ ಎಣ್ಣೆಯನ್ನು ಸೇರಿಸಿ, ಈ ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆದ ಮೇಲೆ ಇದಕ್ಕೆ ನಾವು ಸ್ವಲ್ಪ ಪಲಾವ್ ಎಲೆ ಅಥವಾ ನಮ್ಮ ಬೇ ಲೀಫ್ ಅಂತ ಹೇಳ್ತೀವಲ್ಲ ಅದು, ಮತ್ತು ಹೋಲ್ ಚಕ್ಕೆ, ಲವಂಗ, ಏಲಕ್ಕಿ, ಏನೆಲ್ಲ ಹೋಲ್ ಮಸಾಲೆ ಇದೆಯೋ ನಿಮ್ಮ ಹತ್ರ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಒಳ್ಳೆ ಸ್ಮೆಲ್ ಬರುತ್ತೆ ನೋಡಿ. ಆವಾಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಟಿರುವ ಈರುಳ್ಳಿಯನ್ನು ಸೇರಿಸಬೇಕು. ಈರುಳ್ಳಿ ಹಾಕಿ ಇದನ್ನು ಉರಿಬೇಕು. ಆ ಈರುಳ್ಳಿ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು. ಆಮೇಲೆ ನಾವು ರುಬ್ಬಿಟ್ಟಿರುವಂತಹ ಮಸಾಲೆಯನ್ನು ಇದಕ್ಕೆ ಸೇರಿಸಿ, ಈ ಮಸಾಲೆಯನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದು ಅದರ ನೀರೆಲ್ಲ ಡ್ರೈ ಆಗಿ ಒಳ್ಳೆ ಸ್ಮೆಲ್ ಬರುತ್ತೆ ನೋಡಿ. ಹಸಿ ಸ್ಮೆಲ್ಲೆಲ್ಲ ಹೋಗಿ ಎಣ್ಣೆ ಮೇಲೆ ಬಿಡುತ್ತೆ. ಆವಾಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಟಿರುವಂತಹ ಟೊಮೆಟೊ ಹಣ್ಣನ್ನು ಸೇರಿಸಿ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ, ಇದು ಮಸಾಲೆ ಎಲ್ಲ ಸ್ವಲ್ಪ ಗೊಜ್ಜು ಥರ ಆಗುತ್ತೆ ನೋಡಿ. ಆಮೇಲೆ ನಾವು ಕಟ್ ಮಾಡಿ ಇಟ್ಟಿರುವ ತರಕಾರಿ ಮತ್ತು ನಾವು ನೆನೆಸಿಟ್ಟಿರುವಂತಹ ಕಡಲೆಯನ್ನು ಸಹ ಹಾಕಿ ಚೆನ್ನಾಗಿ ಇದನ್ನೊಂದು ಸತಿ ಮಿಕ್ಸ್ ಮಾಡಿ, ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದೊಂದು ಸರ್ತಿ, ಮತ್ತು ಬೇಕಾದಷ್ಟು ಅರಶಿನ ಹುಡಿಯನ್ನು ಸಹ ಸೇರಿಸಿ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಒಂದು 5 ನಿಮಿಷ ಇದನ್ನು ಈ ಮಸಾಲೆಯಲ್ಲಿ ಬೇಯಿಸಬೇಕು. 5 ನಿಮಿಷ ಆದ ಮೇಲೆ ಇದಕ್ಕೆ ನೀರಂದರೆ ನಾವು ತೆಂಗಿನಕಾಯಿ ಹಾಲು ತಗೊಂಡಿದ್ದೀವಿಲ್ಲ, 1 ಕಪ್ ಅಕ್ಕಿಗೆ 2 ಕಪ್ ಅಕ್ಕಿ ನೀರು. ಹಾಗೆ ನಾನಿವಾಗ 3 ಕಪ್ ಅಕ್ಕಿಗೆ 6 ಕಪ್ ತೆಂಗಿನಕಾಯಿ ಹಾಲನ್ನು 6 ಕಪ್ ನೀರು ಮಾಡಿ ಇಟ್ಟಿದ್ದೆ. ನೀರು ಮತ್ತು ಅಕ್ಕಿಯನ್ನು ಸೇರಿಸಿ ಪ್ರೆಷರ್ ಕುಕ್ಕರನ್ನು ಕ್ಲೋಸ್ ಮಾಡಿ 2 ವಿಸಿಲ್ ಮಾಡಿಸ್ಬೇಕು. 2 ವಿಸಿಲ್ ಆದಮೇಲೆ ಒಂದು 10 ನಿಮಿಷ ಹಾಗೆ ಬಿಡಬೇಕು. 10 ನಿಮಿಷ ಆದಮೇಲೆ ಆ ಪ್ರೆಷರ್ ಕುಕ್ಕರ್ದು ಏರೆಲ್ಲ ಹೋದ ಮೇಲೆ ಓಪನ್ ಮಾಡಿ ಇದನ್ನು ಲೈಟಾಗಿ ಇದೇ ರೀತಿ ಮಿಕ್ಸ್ ಮಾಡಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ. ಸೂಪರ್ ಆಗಿರುವಂತಹ ಪಲಾವ್.